ಗುರುಜಿ ಮಿಥುನ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಮಿಥುನ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಮನಸ್ಸು ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದೆ. ಯಾವುದೇ ಒಂದು ಕೆಲಸವು ಪರಿಪಕ್ವವಾಗಿ ಆಗದಿರತಕ್ಕಂಥ ರೀತಿಯಲ್ಲಿದೆ. ಆದರೂ ಶತ್ರುಗಳು ಹೆಜ್ಜೆಜ್ಜೆಗೂ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಾಗಿ ನಡಿಬೇಕಾಗಿದೆ. ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡು ಸಾಕಷ್ಟು ಲಾಭವನ್ನೇ ಕಾಣುವಂಥ ಇದು ಶುಭ ದಿನ. ಇದಕ್ಕಾಗಿ ಒಂದು ದೇವಿ ಆರಾಧನೆ ಮಾಡಿ ಅಥವಾ ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಅರ್ಚನೆ ಮಾಡಿಸಿ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಬಂದಂತಹ ಸಮಸ್ಯೆಗಳನ್ನು ಬರ್ತಕ್ಕಂತಹ ತೊಂದರೆಗಳನ್ನು ದೂರ ಮಾಡ್ಕೊಳ್ಬೋದು. ಜೊತೆಗೆ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ, ಹೆಚ್ಚಿನ ಲಾಭವನ್ನು ನೋಡಬಹುದು. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳಷ್ಟು ಆಲೋಚನೆ ಮಾಡ್ತಿರ್ತೀರಿ. ಕೆಲವರು ಹೊಸದಾಗಿ ಭೂಮಿ ಖರೀದಿ ಮಾಡಬೇಕು ಅಂದ್ಕೊಂಡ್ರೆ ಇನ್ನು ಸ್ವಲ್ಪ ಜನ ಇರತಕ್ಕಂತಹ ಭೂಮಿನ ಅಭಿವೃದ್ಧಿ ಪಡಿಸೋದು ಹೇಗೆ ಅಂತ ಚಿಂತನೆ. ಆದರೂ ರೈತರಿಗಂತೂ ಇವತ್ತು ಬಹಳ ಒಳ್ಳೆಯ ದಿನ. ರೈತರು ನೀವು ಅಂದುಕೊಂಡಂತಹ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ತಕ್ಕಂಥ ದಿನ, ನೀವು ಬೆಳೆದಂತಹ ಬೆಳೆಗೆ ಒಳ್ಳೆ ಮೌಲ್ಯ ಸಿಗುವಂತಹ ದಿನ. ಜೊತೆಗೆ ಯಾವುದೇ ಒಂದು ಕೆಲಸದ ಬಗ್ಗೆ ಚಿಂತನೆ ಮಾಡಿದ್ರೂ ಅದರಿಂದ ಸಾಕಷ್ಟು ಲಾಭವನ್ನೇ ಕಾಣುವಂಥ ಶುಭ ದಿನ. ಅದರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 12 ಗಂಟೆವರೆಗೂ ಯಾವುದೇ ಕೆಲಸ ಆದರೂ ಬಹಳ ಮಂದಗತಿಯಲ್ಲಿ ಸಾಗುವಂಥ ಈ ದಿನ. 12ರ ನಂತರ ಸಾಕಷ್ಟು ಚುರುಕಿಂದ ಇರುತ್ತೆ. ಜೊತೆಗೆ ಕೆಲಸಗಳಲ್ಲೂ ಸಾಕಷ್ಟು ಅಭಿವೃದ್ಧಿ ಇದೆ. ಹಾಗೆ ದೂರಭಾರ ಪ್ರಯಾಣ ಮಾಡಬೇಕು ಅನ್ನೋ ಮನಸ್ಸು ಸಹಿತ ಭಾಳಷ್ಟು ಹಂಬಲಿಸುತ್ತೆ. ಇವತ್ತು ಸಾಧ್ಯವಾದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಏನಾದ್ರು ಒಂದಿಷ್ಟು ತಿಲ್ಲಿ ಕೊಂಚರು ಪದಾರ್ಥವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತಿನ ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿನ ಕಾಣಬಹುದು. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ನೂತನವಾಗಿ ವಾಹನಗಳ ಖರೀದಿ ಆಗಲಿ ಅಥವಾ ಅಂದುಕೊಂಡ ಕೆಲಸಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ ಅಥವಾ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರು ನಿಮ್ಮ ವೃತ್ತಿನ ಮತ್ತಷ್ಟು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಾಗಲಿ ಇವೆಲ್ಲದರ ಬಗ್ಗೆ ನಿಮ್ಮ ಚಿಂತನೆ ಇದೆ. ಜೊತೆಗೆ ಸಾಕಷ್ಟು ಜನ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಏನಾದರೂ ಒಂದು ವಸ್ತುಗಳನ್ನು ಖರೀದಿ ಮಾಡಬೇಕು ಅಥವಾ ಯಾವುದರ ಮೇಲಾದ್ರೂ ಒಂದಿಷ್ಟು ಹಣಕಾಸನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಮತ್ತೊಬ್ಬರಿಂದ ತೆಗೆದುಕೊಳ್ಳುವಂಥ ವಸ್ತುಗಳಿಗೆ ಮತ್ತಷ್ಟು ಮೌಲ್ಯ ಸೇರಿಸಿ ಕೊಡಬೇಕು. ಈ ಥರ ಸಾಧ್ಯವಾದಷ್ಟು ಒಳ್ಳೆಯ ಸನ್ಮಾರ್ಗದತ್ತ ನಡೀತಕ್ಕಂಥ ಗುಣ ಸಿಂಹರಾಶಿಯವರದಿದೆ. ಸಿಂಹರಾಶಿಯವರು ಇವತ್ತು ಸಂಜೆ 4ರ ತನಕ ಇದೇ ಮನಸ್ಥಿತಿ ಇರುತ್ತೆ. 4 ಗಂಟೆ ನಂತರ ಮನಸ್ಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥದ್ದು, ಅನಾರೋಗ್ಯವಾಗ್ತಕ್ಕಂಥದ್ದು, ದೂರಭಾರ ಪ್ರಯಾಣದ ಬಗ್ಗೆ ಅಥವಾ ಪ್ರಯಾಣ ಅಂತಕ್ಕಂಥದ್ದು ಅತಿಯಾದಂಥ ವೇಗ, ಸ್ಪೀಡ್ ಹೋಗಿ ಎಲ್ಲೋ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥ ಸಾಂದ್ರತೆಗಳು ಕಾಣಿಸುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆಯೂ ಇರಲಿ. ಅಷ್ಟೇ ಸಂತೋಷಮಯವಾಗಿರ್ತಕ್ಕಂಥ ಈ ಶುಭ ದಿನ ಮತ್ತಷ್ಟು ಸಂತೋಷದಾಯಕವಾಗಿರಲಿ. ಶ್ರೀನಿವಾಸನ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ತಾಯಿ ಚಾಮುಂಡೇಶ್ವರಿನ ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥ ಸಿದ್ಧಿಗೋಸ್ಕರ ದೇವಿಯ ಆರಾಧನೆ ಮಾಡ್ಕೊಂಬನ್ನಿ. ಇವತ್ತು ನಿಮ್ಮ ರಾಶಿಯಲ್ಲಿ ಸಾಕಷ್ಟು ಒಳ್ಳೆಯ ಫಲಗಳಿದೆ, ಯಶಸ್ಸಿದೆ, ಸಾಕಷ್ಟು ದಾರಿದೀಪ ಇದೆ. ಜೊತೆಗೆ ಯಾವುದೇ ಒಂದು ಅಸಮಾಧಾನ ಆದರೂ ಅದನ್ನು ಸರಿಪಡಿಸ್ಕೊಂಡು ಅಲ್ಲಿಂದಲೇ ಸರಿಪಡಿಸ್ಕೊಳ್ತಕ್ಕಂಥ ಒಂದು ಯೋಗ ಫಲ ಇದೆ. ಇವತ್ತು ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಅಥವಾ ತಾಯಿ ಚಾಮುಂಡೇಶ್ವರಿನ ಆರಾಧನೆ ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳಿಂದಲೂ ಮುಕ್ತರಾಗಬಹುದು. ತುಂಬ ದಿನಗಳ ಹಿಂದಿನಿಂದಲೂ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ಕೊಂಡಿದ್ದೀರಿ. ನೀವು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ನೀವು ಶಿಕ್ಷೆ ಅನುಭವಿಸಬೇಕಾದ ಪ್ರಸಂಗ ಎದುರಾದಿತ್ತು. ಜೊತೆಗೆ ನಿಮ್ಮಲ್ಲಿ ಎಷ್ಟೇ ಸೌಮ್ಯವಾಗಿದ್ದು ಎಷ್ಟೇ ಸೌಮ್ಯತನ ಕಂಡರೂ ಸಹಿತ ನೋಡ್ತಕ್ಕಂಥವ್ರು ಮಾತಾಡ್ತಕ್ಕಂಥವ್ರು ರೌದ್ರ ರೀತಿಯಲ್ಲಿರುತ್ತೆ. ಸಾಧ್ಯವಾದಷ್ಟು ನಿಮ್ಮ ನೋಡ್ತಕ್ಕಂಥವ್ರೆಲ್ಲರೂ ಸಹಿತ ಸಮಂಜಸವಾಗಿ ನೀವು ಎಷ್ಟೇ ಸೌಮ್ಯವಾಗಿದ್ರೂ ಸಮಾಧಾನವಾಗಿ ನೀವಿದ್ರೂ ನಿಮ್ಮನ್ನು ನೋಡ್ತಕ್ಕಂಥ ಶೈಲಿ ಸಮಂಜಸವಾದಲ್ಲದ್ರಿಂದ ನಿಮ್ಮ ಕಣ್ಣಿನ ನೀರು ಬರೋ ಸಾಂದ್ರತೆ ಇರುತ್ತೆ. ಇವತ್ತು ಹಾಗಲ್ಲ. ಇವತ್ತು ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಅದರಲ್ಲೂ ಮಧ್ಯಾಹ್ನ 3 ಗಂಟೆ ತನಕ ಸಾಕಷ್ಟು ಯಶಸ್ಸಿನ ಹಾದಿ ನಿಮ್ಮದು. ಇಲ್ಲಿವರೆಗೂ ನೀವು ಅಂದುಕೊಂಡಂತಹ ಕೆಲಸಗಳು ಯಾವುದೇ ಇದ್ದರೂ ಇವತ್ತಿನ ದಿವಸ ಆ ಕೆಲಸಗಳನ್ನು ಪರಿಪೂರ್ತಿ ಮಾಡ್ಕೊಳ್ಬಹುದು. ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿ ನಡೀಬಹುದು. ಒಳ್ಳೆಯದಾಗಲಿ.